Hi, hello. This is Sudhi and you're watching Auto Pro. Well, ಗಾಡಿ ನೀವು ಯಾವುದೇ ಓಡಿಸಿ ಬಟ್ ಕೆಲವೊಮ್ಮೆ ಏನಾಗುತ್ತೆ ಗಾಡಿದು ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ ಏನಾಗಿದೆ ಅಂತ. ಬಟ್ ಆ್ಯಕ್ಚುಲಿ ನಿಮಗೆ ಕೆಲವೊಂದು ವಿಷಯಗಳು ಗೊತ್ತಿದ್ದರೆ ಮೆಕ್ಯಾನಿಕ್ ಅವಶ್ಯಕತೆ ಇಲ್ಲ. ನೀವಾಗೆ ನಿಮ್ಮ ಗಾಡಿಯಲ್ಲಿ ಏನು ನಡೀತಿದೆ, ಗಾಡಿ ಯಾವ ಥರ ತೊಂದರೆ ಆಗ್ತಿದೆ ಅನ್ನೋದು ನೀವು ನೀಟಾಗಿ ಐಡೆಂಟಿಫೈ ಮಾಡೋದು. ಅದರಲ್ಲಿ ಒಂದು ಮೇಯ್ನ್ ಆದ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಕ್ಲಚ್. ಸೊ ಯೂಶಲಿ ಏನಾಗುತ್ತೆ, ಕ್ಲಚ್ ಪ್ಲೇಟು ಡ್ಯಾಮೇಜ್ ಆಗಿದೆ ಅಂದರೆ ಅದನ್ನ ಐಡೆಂಟಿಫೈ ಮಾಡಬೇಕು. ಅದು ಯಾವ ರೀತಿ ಐಡೆಂಟಿಫೈ ಮಾಡೋದು, ನನ್ನ ಮೆಕ್ಯಾನಿಕ್ಸ್ ಗೊತ್ತಿಲ್ಲ ಅಂತಲ್ಲ. ಸೊ ಈ ವಿಡಿಯೋ ಫುಲ್ಲಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದನ್ನು ನೀವು ಫೀಲ್ ಮಾಡ್ಬೋದು, ಯಾವ ರೀತಿ ನೀವು ಇದನ್ನು ಚೆಕ್ ಮಾಡ್ಬೋದು ಅಂತ ಹೇಳ್ತೀನಿ. ತಪ್ಪದೆ ಡಿಸ್ರಿ ಕಾರಣ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಬ್ಯಾಕ್. ಸೊ ನಾನು ಆಗಲೇ ಹೇಳಿದಾಗೆ ಕ್ಲಚ್ಚು ತುಂಬಾ ಇಂಪಾರ್ಟೆಂಟು. ಬಿಕಾಸ್ ಕ್ಲಚ್ಚು ಬೇಸಿಕಲಿ ಬೈಕ್ ಆಗಿರಲಿ ಕಾರ್ ಆಗಲಿ ಎಂಜಿನಲ್ಲಿ ಪ್ರೊಡ್ಯೂಸ್ ಮಾಡುವಂಥ ಏನು ಪವರ್ ಇದೆಯಲ್ಲ ಅದನ್ನು ಕರೆಕ್ಟಾಗಿ ಟ್ರಾನ್ಸ್ಮಿಷನ್ ಮಾಡುವಂಥ ಎಲ್ಲ ಎಂಗೇಜ್ ಆ್ಯಂಡ್ ಡಿಸೆಂಗೇಜ್ ಮಾಡುವುದು ಕ್ಲಚ್ಚು. ಸೊ ಕ್ಲಚ್ಚು ಬೈಕ್ ಆಗಲಿ ಕಾರಲ್ಲಿ ತುಂಬಾ ಅಗತ್ಯ. ಬಟ್ ಎಲ್ಲದಕ್ಕಿಂತ ಮುಂಚೆ ನಿಮಗೆ ಕ್ಲಚ್ಚು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಸೊ ಯೂಶಲಿ ಏನಾಗುತ್ತೆ, ಯಾವುದೇ ಮೋಟರ್ ಸೈಕಲ್ ಇರಲಿ ಅದ್ರಲ್ಲಿ ಕ್ಲಚ್ ಪ್ಲೇಟ್ ಮತ್ತು ಸ್ಟೀಲ್ ಪ್ಲೇಟ್ ಅಂತ ಇರುತ್ತೆ. ಇವೆರಡು ಒಟ್ಟಿಗೆ ಸೇರಿ ಅದರ ಪ್ರೋಸೆಸನ್ನು, ಅದು ರೊಟೇಷನ್ ಪ್ರೋಸೆಸನ್ನು ಅದು ಕಂಟಿನ್ಯೂ ಮಾಡುತ್ತೆ. ನೀವು ಕ್ಲಚ್ದು ಲಿವರ್ ಏನು ಪ್ರೆಸ್ ಮಾಡ್ತಿರಲ್ಲ ಅವಾಗ ಏನಾಗುತ್ತೆ, ಈ ಎಂಜಿನ್ ಮತ್ತು ಈ ಗೇರ್ ಬಾಕ್ಸ್ ಏನಿದೆ ಆ ಎರಡೂ ಸಪ್ರೇಟ್ ಆಗುತ್ತೆ ಆ್ಯಂಡ್ ಅದರ ಸ್ಪೀಡ್ ವೇರಿಯೇಷನ್ ಇರುತ್ತೆ. ಯಾವಾಗೆಲ್ಲ ನೀವು ಕ್ಲಚ್ಚನ್ನು ಲೂಸ್ ಮಾಡ್ತೀರಾ, ಸೊ ಎರಡು ಒಟ್ಟಿಗೆ ಬಂದು ಒಂದು ಪ್ರಾಪರ್ ಸ್ಪೀಡಲ್ಲಿ ರೊಟೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಕರೆಕ್ಟಾಗಿ ನಿಮಗೆ ವೀಲಿಗೆ ಬೇಕಾಗಿರುವಂಥ ಪವರ್ ಸಪ್ಲೈ ಆಗುತ್ತೆ. ಸೊ ಇದು ಅಕಸ್ಮಾತಾಗಿ ಕ್ಲಚ್ ಪ್ಲೇಟ್ ಏನಾದ್ರು ಡ್ಯಾಮೇಜ್ ಆಗಿದೆ ಅಂತ ಹೇಳಿದಾಗ ಏನಾಗುತ್ತೆ, ಈ ಒಂದು ಅವೆರಡು ಒಟ್ಟಿಗೆ ಬಂದರೂ ಕೂಡ ಪ್ರಾಪರ್ ಆಗಿ ರೊಟೇಟ್ ಆಗೋದಿಲ್ಲ, ಸ್ಪೀಡ್ ಕರೆಕ್ಟಾಗಿ ಟ್ರಾನ್ಸ್ಮಿಷನ್ ಆಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಗಾಡಿಯ ಪಿಕಪ್ ಕೂಡ ಪ್ರಾಬ್ಲಮ್ ಆಗುತ್ತೆ, ಜೊತೆಗೆ ಕ್ಲಚ್ ಪ್ಲೇಟ್ ಡ್ಯಾಮೇಜ್ ಆಗುವಂಥ ಎಲ್ಲ ಚಾನ್ಸಸ್ಸು ಇದ್ದಾವೆ. ಸೊ ಕ್ಲಚ್ ಪ್ಲೇಟ್ ಡ್ಯಾಮೇಜ್ ಆಗಿದೆ, ನಿಮಗೆ ಗೊತ್ತಿಲ್ಲ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತ. ಮೊದಲನೇದಾಗಿ ಮೈಲೇಜ್. ಸೊ ನೀವು ರೆಗ್ಯುಲರ್ ಆಗಿ ನಿಮ್ಮ ಗಾಡಿಯ ಮೈಲೇಜನ್ನು ನೀವು ಚೆಕ್ ಮಾಡ್ತಿದ್ದೀರಾ, ನಿಮಗೆ ಗೊತ್ತಿದೆ ಗಾಡಿ ಎಷ್ಟು ಮೈಲೇಜ್ ಕೊಡ್ತಿದೆ ಅಂತ ಹೇಳಿದ್ರೆ, ಈ ಕ್ಲಚ್ ಪ್ಲೇಟ್ ಡ್ಯಾಮೇಜ್ ಆಗಿದ ತಕ್ಷಣ ನಿಮ್ಮ ಮೈಲೇಜ್ ಡ್ರಾಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ರೆಗ್ಯುಲರ್ ಆಗಿ ಐಡೆಂಟಿಫೈ ಮಾಡ್ತಿದ್ದೀರಾ ಬಟ್ ಈಗ ಕಮ್ಮಿ ಕೊಡ್ತಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಕ್ಲಚ್ ಪ್ಲೇಟು ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಸೊ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕ್ಲಚ್ ಪ್ಲೇಟ್ ಡ್ಯಾಮೇಜ್ ಆಗಿರೋದ್ರಿಂದ ಏನಾಗುತ್ತೆ, ನಿಮಗೆ ಎಂಜಿನ್ ಪ್ರೊಡ್ಯೂಸ್ ಮಾಡುವಂತಹ ಏನು ಪವರ್ ಇದೆ ಅದು ಪ್ರಾಪರ್ ಆಗಿ ವೀಲ್ಗೆ ಸಪ್ಲೈ ಆಗ್ತಿರಲ್ಲ. ಇದರಿಂದ ಏನಾಗುತ್ತೆ, ನಿಮ್ಮ ಗಾಡಿ ಪಿಕಪ್ ಸ್ಲೋ ಆಗುತ್ತೆ, ಜೊತೆಗೆ ನಿಮ್ಮ ಮೈಲೇಜ್ ಡ್ರಾಪ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಆದಷ್ಟು ಮೈಲೇಜ್ ಡ್ರಾಪ್ ಆಗ್ತಿದೆ ಫ್ರೀಕ್ವೆಂಟ್ ಆಗಿ ಅಂತ ಹೇಳಿದ್ರೆ ಕ್ಲಚ್ ಪ್ಲೇಟನ್ನು ಚೆಕ್ ಮಾಡ್ಕೊಳ್ಳಿ. ಪಿಕಪ್. ಸೊ ನೀವು ಯೂಶುವಲಿ ಏನಾಗುತ್ತೆ, ರೆಗ್ಯುಲರ್ ಆಗಿ ನೀವು ಆಕ್ಸಿಲೇಟರ್ ಮಾಡಿದಾಗ, ಥ್ರಾಟಲ್ ಮಾಡಿದಾಗ ನಿಮ್ಮ ಗಾಡಿಯ ಪಿಕಪ್ ಎಲ್ಲೋ ಒಂದು ಕಡೆ ಡ್ರಾಪ್ ಆಗ್ತಿದೆ ಅಂತ ಹೇಳಿದ್ರೆ ಇಂಡೈರೆಕ್ಟ್ಲಿ ಸುಮಾರು ವಿಷಯಗಳಿರ್ತವೆ ಗಾಡಿಯ ಪಿಕಪ್ ಡ್ರಾಪ್ ಆಗುತ್ತೆ. ಬಟ್ ಕೆಲವೊಮ್ಮೆ ಕ್ಲಚ್ ಪ್ಲೇಟ್ ಡ್ಯಾಮೇಜ್ ಆದಾಗಲೂ ಕೂಡ ನಿಮ್ಮ ಗಾಡಿಯ ಪಿಕಪ್ ನಾರ್ಮಲ್ ಆಗಿರೋದಿಲ್ಲ, ಯೂಶುವಲಿ ಡ್ರಾಪ್ ಆಗುತ್ತೆ. ಸೊ ನೀವು ಹಿಲ್ ಸ್ಟೇಷನಲ್ಲಿ ರೈಡ್ ಮಾಡಬೇಕಾದ್ರೆ, ಸ್ಲೋಪಲ್ಲಿ ಡ್ರೈವ್ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಪಿಕಪ್ಪಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಒಂದ್ಸಲ ಹೋಗಿ ನಿಮ್ಮ ಕ್ಲಚ್ ಪ್ಲೇಟನ್ನು ಚೆಕ್ ಮಾಡಿ. ಬಿಕಾಸ್ ಕ್ಲಚ್ ಪ್ಲೇಟಿಂದ ಕೂಡ ನಿಮ್ಮ ಗಾಡಿಯ ಪಿಕಪ್ ಡ್ರಾಪ್ ಆಗೋಂಥ ಎಲ್ಲ ಚಾನ್ಸ್ ಇರುತ್ತೆ. ಬಿಕಾಸ್ ಎಂಜಿನಲ್ಲಿ ತುಂಬ ಪ್ರೆಷರ್ ಬೀಳ್ತಾ ಇರುತ್ತೆ, ಜೊತೆಗೆ ನೀವು ವೀಲಿಗೆ ಬೇಕಾದಂಥ ಪ್ರಾಪರ್ ಆಗಿರೋ ಪವರ್ ಸಪ್ಲೈ ಆಗ್ತಿರೋದಿಲ್ಲ. ಇದರಿಂದ ಕ್ಲಚ್ ಪ್ಲೇಟ್ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. ಕೊನೆಯದಾಗಿ ದ ಮೇನ್ ರೀಸನ್ ಏನಂತ ಕ್ಲಚ್ ಸ್ಲಿಪ್ಪೇಜ್. ಸೊ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಗಾಡಿ ಸ್ಟಾಪಲ್ಲಿದೆ, ನೀವು ಎರಡನೇ ಗೇರಲ್ಲಿ ಹಾಕ್ಬಿಟ್ಟು ನೀವು ಏನಾದ್ರು ಪಿಕಪ್ ಇಲ್ಲ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅಂದರೆ ವೆರೈಟಿ ಆಫ್ ಸೌಂಡು, ನಾಯ್ಸ್ಗಳೆಲ್ಲ ನಿಮಗೆ ಕೇಳಿಸುತ್ತೆ. ಸೊ ನಿಮ್ಮ ಗಾಡಿ ಎಂಜಿನ್ ಸ್ಟಾರ್ಟ್ ಆಗಿದ ತಕ್ಷಣ ಈ ಥರ ಸೌಂಡ್ಗಳು ಬರ್ತಿದೆ ಅಂತ ಹೇಳಿದ್ರೆ, ಸ್ಕ್ವೀಸ್ ಆಗೋಂಥ ಸೌಂಡ್ಗಳು, ಗ್ರಿಪ್ಪಿಂಗ್ ಸೌಂಡ್ಗಳು, ಈ ಥರದಲ್ಲಿ ಸುಮಾರು ಸೌಂಡ್ಗಳೆಲ್ಲ ನೀವು ಕೇಳಿಸ್ತಿದೆ ಅಂತ ಹೇಳಿದ್ರೆ ಆದಷ್ಟು ನಿಮ್ಮ ಗೇರ್ ಬಾಕ್ಸನ್ನು ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ, ಕ್ಲಚ್ ಕರೆಕ್ಟಾಗಿದೆಯೋ ಅನ್ನೋದನ್ನು ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಈ ಥರ ಸುಮಾರು ವಿಷಯಗಳಿದ್ದಾವೆ, ಇದನ್ನು ನೀವು ಬೇಸಿಕ್ಕಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಯಾರ ಅವಶ್ಯಕತೆಯೂ ಇಲ್ಲ. ನಿಮ್ಮ ಕ್ಲಚ್ ಪ್ಲೇಟ್ನ ಕಂಡೀಷನ್ನ ನೀವಾಗೆ ನೀವು ನೋಡ್ಕೋಬೋದು, ನಿಮ್ಮ ಗಾಡಿಯನ್ನು ಒಳ್ಳೆ ಕಂಡೀಷನಲ್ಲಿ ನೀವು ಓಡಿಸ್ಬೋದು. ಸೊ ಇದೇ ರೀತಿ ಸುಮಾರು ವಿಷಯ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಯು ವಾಚಿಂಗ್ ರೇಡಿಯೋ ಸಿಟಿ ಕನ್ನಡ. ದಿಸ್ ಇಸ್ ಸುದಿ ಆ್ಯಂಡ್ ಯು ವಾಚಿಂಗ್ ಆಟೋ ಪ್ರೋ.